ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆಲ್ರೆಡಿ ತಮ್ಮನೇಲೆಲ್ಲ ನೋಡಿರಂಗೆ ಹೌದು, ನಾವು ಇವತ್ತು ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಟೈಮ್ ಏನಕ್ಕೆ ಇಷ್ಟೊಂದು ಲೇಟಾಗಿ ಹೋಗ್ತಾ ಇದ್ದೀವಿ ಅಂತ ಅನ್ಕೋಬೋದು. ಸೊ ಏನು ಎತ್ತ ಅಂತೆಲ್ಲ ನಾನು ಹೇಳ್ತಾ ಹೋಗ್ತೀನಿ ವೀಡಿಯೋದಲ್ಲೇ. ಸೊ ಮಿಸ್ ಮಾಡ್ದಂತೆ ವೀಡಿಯೋನ ಎಂಟು ತನಕ ನೋಡಿ. ಹಾಗೆಯೇ ನಾನೆಲ್ಲ ರೆಡಿ ಆಗಿಬಿಟ್ಟು ಅಮ್ಮನ ಮನೇಲೆ ತಿಂಡಿಗೆ ಬಂದಿದ್ದೆ. ಅಮ್ಮ ಇಲ್ಲೇ ತಿಂಡಿ ಮಾಡ್ತೀನಿ ಅಂತ ಹೇಳಿದರು. ಸೊ ಅದಕ್ಕೆ ಇಲ್ಲೇ ಬಂದ್ವಿ. ಸೊ ತಿಂಡಿಗೂ ಕೂಡ ನಾನು ನನ್ನ ಹಸ್ಬೆಂಡ್ ಇಬ್ಬರು. ಸೊ ಅತ್ತೆ ತಿಂಡಿ ಏನು ತಿನ್ನಲ್ಲ, ಅವ್ರು ಶೇಕ್ ಕುಡಿತಾರೆ ಅಷ್ಟೇ. ಸೊ ಅದಕ್ಕೆ ಅವ್ರು ಬರಲಿಲ್ಲ. ಸೊ ಮನೇಲಿ ಅನ್ನ ಸಾಂಬಾರು ಅಷ್ಟೇ, ಇವತ್ತೇನು ತಿಂಡಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಇವಾಗ ಕಾರ್ ಬಂತಲ್ವಾ, ಸೊ ಅದಕ್ಕೆ ಫಸ್ಟು ನಾವೆಲ್ಲೇ ಟೆಂಪಲ್ಗೆ ಹೋಗುವಾಗಲೂ ಭಕ್ತಿಯಿಂದ ಮನೇಲಿ ಪೂಜೆ ಮಾಡಿ ಹೊರಟ್ರೆ ಒಳ್ಳೇದಲ್ವ. ಸೊ ಅದಕ್ಕೆ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಅಮ್ಮ ನೀನು ಹೋಗಿ ಪೂಜೆ ಮಾಡು ಅಂತ ಹೇಳಿದ್ರು. ಸೊ ಅದಕ್ಕೆ ನಾನೇ ಪೂಜೆ ಮಾಡೋಣ ಅಂತ ಬಂದೆ. ಹಾಗೆಯೇ ಟೈಮ್ ಬಂದು ಒಂದು 11 o'clock or 10 o'clock ಆಯಿತಾ? 10 o'clock ಆಗಿತ್ತು ಅನಿಸುತ್ತೆ. ಹೌದು, 10 o'clock ಅಂತ ಅನ್ಕೋತೀನಿ. ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ಯಾಕೆ ಇಷ್ಟೊಂದು ಲೇಟ್ ಆಗಿದ್ರೆ, ಮಹದೇಶ್ವರನ ಬೆಟ್ಟ ಅಂದರೆ ಸ್ವಲ್ಪ ಬೇಗನೆ ಹೊರಡ್ತೀವಿ. ಬಟ್ ನಾವೇನಂದರೆ ಚಿನ್ನದ ತೇರು ಎಳ್ಸೋದಿತ್ತು, ಹಾಗೆ ಚಿರು ಮುಡಿ ಕೊಟ್ಬಿಟ್ಟು ಚಿನ್ನದ ತೇರು ಎಳ್ಸೋದಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಹೋಗೋಣ. ಯಾಕಂದರೆ ಚಿನ್ನದ ತೇರು ಎಳೆಯೋದು ಏನೇ ಇದ್ದರೂ 7:30 ಅಲ್ವಾ ನೈಟು. ಹೆಂಗೆ ಹೋದರೂ ಮಾರ್ನಿಂಗಿಂದ ನೈಟ್ ತನಕ ಕಾಯ್ಕೊಂಡಿರಲೇಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಹೋಗೋಣ. ಲೇಟಾಗಿ ಹೋಗ್ಬಿಟ್ಟು ಪೂಜೆ ಎಲ್ಲ ಮುಡಿ ಎಲ್ಲ ಕೊಟ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಚಿನ್ನದ ತೇರು ಎಳ್ಸೋಕ್ಕೂ ಸರಿ ಹೋಗುತ್ತೆ. ಸೊ ಸುಮ್ಮನೆ ಮಾರ್ನಿಂಗ್ ಹೋಗಿ ಸಂಜೆ ತನಕ ಏನು ಕೂತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಲೇಟಾಗಿ ಹೊರಟ್ವಿ ಅಂತ ಹೇಳ್ಬೋದು. ಸೊ ನಾವು ಯಾರ್ಯಾರು ಹೊರಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ತಮಿಳಲ್ಲಿ ನೋಡಿರ್ತೀರ. ಹೌದು, ನಾನು ನನ್ನ ಹಸ್ಬೆಂಡ್ ಹಾಗೆಯೇ ನಮ್ಮ ಅಪ್ಪ ಅಮ್ಮ ಅತ್ತೆ ನಮ್ಮ ಅಜ್ಜಿ ಹಾಗೆ ನಮ್ಮ ಅತ್ತಿಗೆ ಮತ್ತು ಆದ್ಯ ಬೇಬಿ ನಿಶು ಚಿರು. ಸೊ ಇಷ್ಟು ಜನ ಹೋಗ್ತಾ ಇದ್ದೀವಿ ಅಂತ ಹೇಳ್ಬೋದು. ಆಲ್ರೆಡಿ 1 ವೀಕಿಂದನೇ ಪ್ಲ್ಯಾನ್ ಮಾಡ್ತಾ ಇದ್ವಿ, ಹೋಗೋಣ ಡೇಟ್ ಮುಂದಕ್ಕೆ ಹೋಗ್ತಾನೆ ಇತ್ತು. ಸೊ ಇಲ್ಲ ಫೈನಲಿ ಇವತ್ತು ಹೊರಡೋಣ ಅಂತ ಹೇಳ್ಬಿಟ್ಟು ವೆಗ್ನಸ್ಡೇ ಹೋಗ್ತಾ ಇದ್ವಿ. ಹೌದು, ನಾನು ಡೇಟೇ ಹೇಳಿಲ್ಲ ನೋಡಿ, ವೆಗ್ನಸ್ಡೇ ಹೋಗ್ತಾ ಇದ್ದೀವಿ ನಾವು ಮಹದೇಶ್ವರನ ಬೆಟ್ಟಕ್ಕೆ ಅಂತ ಹೇಳಿದ್ರೆ. ಎಲ್ಲ ಆಲ್ಮೋಸ್ಟ್ ಮಂಡೇ ಹೋಗ್ತಾರಲ್ವ. ಸೊ ಮಂಡೇನೇ ದೇವ್ರ ವಾರ ಚೆನ್ನಾಗಿರುತ್ತೆ ಅಂತ. ಸೊ ಮಂಡೇ ನಾವು ಯಾಕೆ ಹೋಗಲಿಲ್ಲ ಅಂತಂದರೆ, ಸೊ ಮಕ್ಕಳು ಇರ್ತಾರಲ್ವ. ಸೊ 3 ಜನ ಮಕ್ಕಳಿದ್ದಾರೆ ನಮ್ಮ ಮನೇಲೇ. ಹಾಗೆ ತುಂಬ ರಶ್ ಇರುತ್ತೆ. ಕಾರ್ತಿಕ ಮಾಸದಲ್ಲಂತೂ ಮಹದೇಶ್ವರನ ಬೆಟ್ಟಕ್ಕೆ ಹೋಗೋದಕ್ಕೆ ಆಗಲ್ಲ, ಅದು ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಸೊ ಅದಕ್ಕೋಸ್ಕರ ಬೇಡ, ಯಾವಾಗಲೇ ಮಾಡಿದ್ರೂ ದೇವ್ರು ಮಾಡ್ದಂಗಾಗುತ್ತೆ, ಯಾವಾಗಲೇ ಹೋದ್ರೂ ಹರಕೆ ದೇವ್ರಿಗೆ ಸಲ್ಲಿಸ್ದಂಗೆ ಆಗುತ್ತೆ. ಸೊ ತುಂಬ ರಶಲ್ಲೆಲ್ಲ ಏನಕ್ಕೆ ಓಡಾಡಬೇಕು, ಹೋಗಬೇಕು. ಯಾಕಂದರೆ ಇಷ್ಟು ದೂರ ಹೋಗ್ತೀವಿ. ಯಾಕಂದರೆ ನಾವೇನು ಯಾವಾಗಲೂ ಹೋಗೋಲ್ಲ, ಹೋಗೋದೇ ರೇರ್ ಅಂತ ಹೇಳ್ಬೋದು ಮಹದೇಶ್ವರನ ಬೆಟ್ಟಕ್ಕೆಲ್ಲ. ಲಾಸ್ಟ್ ನಾವು ಹೋಗಿ 3 years ಆಯಿತು. ಚುರುಗೆ ಕಿವಿ ಕೂಡ ಅಲ್ಲೇ ಚುಚ್ಚಿಸ್ತೀನಿ ಅಂತ ಅಂದ್ಕೊಂಡಿದ್ರು ಅಮ್ಮ. ಸೊ ಕಿವಿನೂ ಕೂಡ ಅವ್ನಿಗೆ ಅಲ್ಲೇ ಚುಚ್ಚಿಸ್ಬಿಟ್ಟು ಬಂದಿದ್ದು. ಅದು ಬಿಟ್ಟರೆ ನಾವು ಇವಾಗಲೇ ಹೋಗ್ತಾ ಇರೋದು. ಸೊ ಅದಕ್ಕೋಸ್ಕರ ಬೇಡ, ವೆಗ್ನಸ್ಡೇ ಫ್ರೀಯಾಗಿ ಹೊರಡೋಣ ಅಂತ ಹೇಳ್ಬಿಟ್ಟು ಸೊ ವೆಗ್ನಸ್ಡೇ ಹೊರಟ್ವಿ ನಾವು. ಸೊ ನೋಡ್ಬೋದು ನಮ್ಮ ಮಿಕ್ಕಿ ಬೇಬಿ ಕ್ಯಾಮ್ರಾ ಇಟ್ಕೊಂಡು ಯಾವ ರೀತಿ ಕ್ಯೂಟ್ ಸ್ಮೈಲ್ ಮಾಡ್ತಾನೆ. ಅಂದರೆ ನಿಜವಾಗೂ ಅವನು ಈ ರೀತಿ ಎಲ್ಲ ಕ್ಯೂಟ್ ಸ್ಮೈಲು ಮೆಲ್ಮೆಲ್ಲೂ ಸ್ಮೈಲ್ ಮಾಡೋದಿದೆ, ತುಂಬ ಇಷ್ಟ ನನಗೆ. ಸೊ ನೋಡ್ಬೋದು ಯಾರು ಹೋಗ್ತಾ ಇದ್ದೀವಿ ಅಂತ. ಸೊ ಅಜ್ಜಿ ಇನ್ನೂ ಬಂದಿಲ್ಲ, ಅಜ್ಜಿನ ಆನ್ ದ ವೇ ಹೋಗ್ತಾ ಅಲ್ಲೇ ಪಿಕಪ್ ಮಾಡಿಕೊಂಡು ಹೋಗ್ತೀವಿ. ಸೊ ಸದ್ಯಕ್ಕೆ ನಾನು ಇವಾಗ ಇಲ್ಲೇ ಕೂತಿದ್ದೀನಿ. ಆಮೇಲೆ ಅಜ್ಜಿ ಇಲ್ಲಿ ಬಂದು ನಾನು ಅಪ್ಪ ಅಮ್ಮ ನಾನು ಎಲ್ಲ ಹಿಂದೆ ಕೂತ್ಕೊಂಡಿದ್ವಿ ಆರಾಮಾಗಿ, ಏನು ಯಾರಿಗೂ ಏನು ರಿಸ್ಕ್ ಆಗಲಿಲ್ಲ. ಸೊ ಇವಾಗ ಹೊರಟಿದ್ದೀವಿ, ನೋಡ್ತಾ ಇರ್ಬೋದು. ಸೊ ಯಾಕಂದರೆ ತುಂಬ ಲಾಂಗ್ ಅಲ್ವಾ ಮಹದೇಶ್ವರ ಬೆಟ್ಟ, ಏನು ರೋಡೇ ಆಲ್ಮೋಸ್ಟ್ ತೋರಿಸೋದು ಅಂತ ಹೇಳ್ಬಿಟ್ಟು ಸೊ ಜಾಸ್ತಿ ಏನು ರೋಡಲ್ಲಿ ಏನು ತೋರ್ಸೋಕ್ಕೆ ಹೋಗಲಿಲ್ಲ. ನೋಡ್ಬೋದು ನಮ್ಮ ಅಜ್ಜಿನೂ ಕೂಡ ಬಂದರು, ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ. ನಾನು ಅಪ್ಪ ಅಮ್ಮ ಚಿರು ಹಿಂದೆ ಕೂತ್ಕೊಂಡ್ವಿ. ಸೊ ನಮ್ಮ ಚಿರು ಬಂದಾಗ ನಮ್ಮ ಅಪ್ಪ ಬಂದುಬಿಟ್ರೆ ನಮ್ಗೆ ಇನ್ನೂ ನೆಮ್ಮದಿ ಅಂತ ಹೇಳ್ಬೋದು. ಸೊ ಅವನು ಕೂಡ ಅವರ ಆ್ಯಂಡ್ ಅವರಲ್ಲಿ ಇರ್ತಾನೆ. ಸೊ ನಮ್ಮನ್ನೂ ಜಾಸ್ತಿ ಹಿಂಸೆ ಕೊಡಲ್ಲ. ಅವರಪ್ಪಂಗಂತೂ ಇನ್ನೂ ಫ್ರೀನೇ. ಸೊ ನನ್ನ ಹಸ್ಬೆಂಡ್ ಮುಂದೆ ಕೂತಿದ್ರು ಅವರು. ಸೊ ನಾನು ಹಿಂದೆ ಕೂತ್ಕೊಂಡು ಹಂಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೋತಾ ಇದೆ ಅಷ್ಟೇ. ಜಾಸ್ತಿ ಏನು ರೋಡ್ದೆಲ್ಲ ಏನು ಶೂಟ್ ಮಾಡಲ್ಲ, ಯಾಕಂದರೆ ಆ್ಯಸ್ ಯೂಶುವಲ್ ಅಲ್ವಾ, ಹೋಗ್ತಾ ಇರ್ತೀವಿ ಆನ್ ದ ವೇ ಅಂತ ಎಲ್ಲ ಹೇಳಿಬಿಟ್ಟು. ಸೊ ಆಲ್ಮೋಸ್ಟ್ ಹೋಗಿದ್ದು ಬಂದು ಇವಾಗ 1 week ಮೇಲಾಗಿದೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಿಜವಾಗ್ಲೂ ವೀಡಿಯೋ 3 days ಆಲ್ರೆಡಿ ಒಂದು 2 videos ಬರಬೇಕಿತ್ತು. ಬಟ್ ನಿಜ ವೀಡಿಯೋಸ್ ಇದೆ, ಎಡಿಟ್ ಮಾಡೋದಕ್ಕೆ ಟೈಮ್ ಇಲ್ಲ, ಅದು ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಸೊ ಇವಾಗ ಬಂದ್ವಿ, ನೋಡ್ಬೋದು. ಸೊ ಇಲ್ಲಿ ಫಸ್ಟ್ ಕೆಳಗಡೆ ಪೂಜೆ ಮಾಡಿಬಿಟ್ಟು ಹೊರಡಬೇಕಲ್ವ. ಸೊ ಇಲ್ಲೆಲ್ಲ ಧೂಪ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿ, ಸೊ ಅದಕ್ಕೆ ಫಸ್ಟ್ ಇಲ್ಲಿ ಇಳಿದು ಕಾಲೆಲ್ಲ ತೊಳ್ಕೊಂಡು ಸೊ ಇವಾಗ ಅಲ್ಲಿ ಹೋಗಿ ಪೂಜೆ ಮಾಡಿ ಆಮೇಲೆ ಬೆಟ್ಟನ ಹತ್ತಬೇಕು. ಐ ಮೀನ್ ಕಾರಲ್ಲೇ ಹೋಗೋದು. ಬಂದ್ವಿ ಇವಾಗ ಮಹದೇಶ್ವರನ ಬೆಟ್ಟಕ್ಕೆ. ಸೊ ಟೈಮಿಂಗ್ಸ್ ಒಂದು ಇರಮ್ಮ, ಟೈಮಿಂಗ್ಸ್ ಇಷ್ಟು ಚಿನ್ನ ಟೈಮ್ 1:30 ಆಯ್ತಾ? ವೀಡಿಯೋ ರೆಕಾರ್ಡ್ ಆಯ್ತೈತೆ. ಸೊ 1:30 ಆಗಿರ್ಬೇಕು ಅನ್ಸುತ್ತೆ ಐ ಥಿಂಕ್. ಆಯಿತಾ? ಕರೆಕ್ಟಾಗಿ ಹೇಳಿದ್ದೆ ನೋಡಿ, 1:30 ಆಗಿದೆ. ಸೊ ಇವಾಗ ಮೇಲ್ಗಡೆ ಹೋಗಬೇಕು. ಸೊ ಬಿಸಿಲಿತ್ತಲ್ವ, ಸೊ ಹಾಗೆ ಸ್ವಲ್ಪ ತೊಗೊಂಡು ಹೋಗ್ತಾ ಇದ್ದೀವಿ. ಕೆಂದಿ ಎಲ್ಲ ದಯವಿಟ್ಟು ಮುಂದಕ್ಕೆ ಹೋಗು. ಹಾಗೆ
ಸೊ ಫ್ರೆಂಡ್ಸ್ ಬಂದ್ವಿ ನೋಡ್ಬೋದು ಮೇಲ್ಗಡೆ ಬೆಟ್ಟದ ಹತ್ರ. ಸೊ ಇವಾಗ ಪಾರ್ಕಿಂಗ್ ಮಾಡಿಬಿಟ್ಟು ಇವಾಗ ಹೊರಡಬೇಕು. ನಾವು ಬಂದಿರೋದೇ ಮಧ್ಯಾಹ್ನ ಆಗಿರೋದ್ರಿಂದ ಇನ್ನು ಮುಡಿ ಕೂಡ ಕೊಡಬೇಕು. ಸೊ ಮುಡಿ ಕೊಟ್ಟಮೇಲೆ ಪೂಜೆ. ಈಗ ನನ್ನ ಮಗ ನೋಡ್ಬೋದು ಟಾಯ್ಸ್ ಎಲ್ಲ ಇಟ್ಟಿರ್ತಾರೆ ನೋಡಿ, ಅದು ನೋಡ್ಬಿಟ್ಟು ಆಲ್ರೆಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಬೇಗ ಅಬ್ಸರ್ವ್ ಮಾಡಿದ ನೋಡಿ. ಜಸ್ಟ್ ಅದೇ ಥರ ಕಾರ್ ಕೆಳಗಡೆ ಇಳ್ದಿದ್ದೀವಿ. ಸೊ ಅದನ್ನೇ ನಾವೆಲ್ಲ ನಗಾಡ್ತಾ ಇದ್ವಿ ಯಾವ ರೀತಿ. ಆಮೇಲೆ ಮಾದ್ಯ ಬೇಬಿನೂ ತೋರಿಸ್ತಾ ಇದ್ಲು ಅಲ್ಲಿಗೆ ಬೇಕು ಅಂತ ಕೈನ. ಆಮೇಲೆ ನಮ್ಮ ಚಿರುನೂ ಕೇಳ್ತಾ ಇದ್ದ. ಸೊ ಆಲ್ರೆಡಿ ಶುರು ಆಯ್ತು ಇವ್ರದ್ದೆಲ್ಲ ಅಂತ ಹೇಳ್ಬಿಟ್ಟು ನಾವು ನಗಾಡ್ತಾ ಇದ್ವಿ. ಸೊ ಇವಾಗ ಹೊರಡ್ವಿ. ಫಸ್ಟೇ ಪ್ರಸಾದ ಊಟ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ಮುಡಿ ಕೊಡೋದಕ್ಕೆ. ಮುಡಿಗೆ ಅಂದರೆ ಅಪ್ಪ ಮತ್ತು ಚಿರು, ಅಪ್ಪನೇ ಚಿರುನ ಕರ್ಕೊಂಡು ಹೋಗ್ತಾರೆ. ಅವರಿಬ್ಬರೇ ಇಲ್ಲಿ ಸ್ನಾನ ಮಾಡೋದು. ನಾವೆಲ್ಲ ಇನ್ನು ಮನೇಲೇ ಫ್ರೆಶ್ ಅಪ್ ಆಗಿ ಬಂದಿದ್ದೀವಿ. ಅಪ್ಪ ಚಿರುನ ಇಟ್ಕೋಬೇಕು ಅಂತ ಹೇಳ್ಬಿಟ್ಟೆ ಅಪ್ಪನೂ ಕೂಡ ಇಲ್ಲೇ ಸ್ನಾನ ಮಾಡ್ತಾರೆ. ಅವನು ಆಲ್ರೆಡಿ ಬಂದ ತಕ್ಷಣ ಟೆಂಪಲ್ಗೆ ನಂಗಿನ್ನೂ ಬುಂಡೆ ಮಾಡಿಸಿಲ್ಲ ಅಂತೆಲ್ಲ ಕೇಳ್ತಾನೆ ಇದ್ದ. ಆ ಕೆಳಗಡೆನೇ ಕೇಳೋಕ್ಕೆ ಶುರು ಹಚ್ಕೊಂಡೆ. ಯಾರು ಊಟದ ಹಾಲಲ್ಲಿ ಹೋಗ್ತಾ ಯಾರು ನೋಡಿದ ತಕ್ಷಣ ಅಮ್ಮ ನನಗೆ ಎಲ್ಲಿ ಇನ್ನೂ ಬುಂಡೆ ಅಂತೆಲ್ಲ ಹೇಳ್ತಾ ಇದ್ದ. ಅವನಿಗೆ 2 ಡೇಸಿಂದ ಹೇಳ್ಬಿಟ್ಟಿದೆ ಹಿಂಗೆ ಮಾಮಿ ಕರ್ಕೊಂಡು ಹೋಗ್ತೀವಿ ಕಣಪ್ಪ ಹಿಂಗೆಲ್ಲ ಅಂತೆಲ್ಲ. ಸೊ ಅದನ್ನೇ ಅವನು ತಲೆಯಲ್ಲಿ ಇಟ್ಕೊಬಿಟ್ಟು ಡೈಲಿ ಆಲ್ರೆಡಿ ಒಂದು 2 ಡೇಸ್ ಬೇಗನೆ ಹೇಳ್ಬಿಟ್ಟಿದ್ನಲ್ಲ. ಎದ್ದಾಗೆಲ್ಲ ಸ್ಕೂಲ್ಗೆ ಹೋಗೋಕ್ಕೂ ಮುಂಚೆ ಅಮ್ಮ ಇವತ್ತು ಮಾಮಿಗೆ ಹೋಗೋದ, ಇವಾಗ ಎಲ್ಲಿ ಮತ್ತೆ ನನಗೆ ಇನ್ನೂ ಬುಂಡೆನೇ ಮಾಡಿಸಿಲ್ಲ, ಯಾವಾಗಮ್ಮ ಹೋಗೋದು ಅಂತೆಲ್ಲ ಕೇಳ್ತಾನೆ ಇದ್ದ ನಾನು ಹೇಳಿರೋದ್ರಿಂದ. ಸೊ ಹಂಗೇ ಅವನಿಗೆ ಸ್ಕೂಲಿಗೆ ತಪ್ಪಿಸ್ಕೊಂಡು ಎಲ್ಲರೂ ಹೋದರೆ ಸಾಕಪ್ಪ ಅನ್ನೋಂಗಿದೆ ಆಗ್ಬಿಟ್ಟಿದ್ದಾನೆ ಇವಾಗಂತೂ. ಸೊ ಸ್ಕೂಲು ಅಂದರೆ ಡೈಲಿ ಅಳೋದೇ ಆಗಿದೆ ಅವನು. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಬಂದು ಪ್ರಸಾದ ತಿನ್ಕೊಂಡು ಇಲ್ಲಿ ಬಂದು ಕೂತಿದ್ದೀವಿ ನೋಡ್ಬೋದು. ಅಲ್ಲಿ ಡ್ರೈ ಫ್ರೂಟ್ಸ್ ಇಬ್ಬರು ಯಾವ ರೀತಿ ತಿಂತಾಯಿದ್ದಾರೆ ನೋಡಿ. ನಮ್ಮ ನಿಶು ಬೇಬಿ ಡ್ರೈ ಫ್ರೂಟ್ಸ್ ಇದ್ಬಿಟ್ರೆ ಅವ್ನು ಎಲ್ಲೂ ಬರೋಲ್ಲ. ಡ್ರೈ ಫ್ರೂಟ್ಸ್ ತಿನ್ಕೊಂಡು ಹಾಲು ಕುಡಿತಾ ಇದ್ದಾನೆ ಜೊತೆಯಲ್ಲಿ, ನೀವು ಅಬ್ಸರ್ವ್ ಮಾಡ್ಬೋದು. ಸೊ ನಾನು ಇದಕ್ಕೆ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಸೊ ನಾನು ಅದಕ್ಕೆ ನಗಾಡ್ತಾ ಇದ್ದೀನಿ ಯಾವ ರೀತಿ ಹಾಲು ಕುಡ್ಕೊಂಡು ಡ್ರೈ ಫ್ರೂಟ್ಸ್ ತಿಂತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಅದೇ ಬೇಬಿನೂ ಮತ್ತು ನಿಶುನು ನೋಡಿ ಯಾವ ರೀತಿ ಆಡ್ತಾ ಇದ್ದಾರಂತ. ಇಬ್ಬರೂ ಕೂಡ ಫೋಟೋ ತೆಗಿತೀವಿ ನಿಂತ್ಕೊಳ್ಳಿ ಅಂತ ಹೇಳಿದ್ರೆ ಈ ರೀತಿ ಕಿಸೆಲ್ಲ ಕೊಟ್ಕೊಂಡು ಅವರೇ ಆಟ ಆಡ್ತಾ ಇದ್ದಾರೆ. ಇಷ್ಟೊಂದು ಚೆನ್ನಾಗೇ ಇರ್ತಾರೆ ಈ ಥರ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೋತಾರೆ. ಒನ್ ಟೈಮ್ ಇಬ್ಬರು ಇಷ್ಟು ಜಗಳ ಆಡ್ತಾರೆ ಅಂದರೆ ಮನೇಲಿ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ, ಅಷ್ಟೊಂದು ಜಗಳ ಆಡ್ತಾರೆ. ಇವರು ಇಬ್ಬರೇ ಆಡ್ತಾರೆ, ನಮ್ಮ ಚಿರುಗಿಂತ ಜಾಸ್ತಿ ಅಂತ ಹೇಳ್ಬೋದು. ಸೊ ನಮ್ಮ ನಿಶು ಅಂತೂ ತುಂಬ ಟಾರ್ಚರ್ ಮಾಡ್ತಾನೆ ಪಾಪ ಅದಿಂಗೆ. ಸೊ ಅಪ್ಪ ಚಿರುನ ಕರ್ಕೊಂಡು ಹೋಗಿದ್ದಾರೆ ಮುಡಿ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು. ಅಮ್ಮನ ಜೊತೇಲಿ ಹೋಗಿದ್ದಾರೆ, ಯಾಕಂದರೆ ಸ್ನಾನ ಮಾಡಿಸಿದ್ರೆ ಎಲ್ಲ ಬಟ್ಟೆ ಇಕ್ಬೇಕಲ್ವ. ಸೊ ಅವನಿಗೆ ಅದಕ್ಕೋಸ್ಕರ ಅಲ್ಲಿ ದೂರದಿಂದ ಅಬ್ಸರ್ವ್ ಮಾಡ್ಬೋದು ರೆಡ್ ಕಲರ್ ಶರ್ಟ್ ಹಾಕ್ಕೊಂಡು ಸೊ ಅಪ್ಪನ ಜೊತೆ ಬರ್ತಾ ಇದ್ದಾನೆ. ಲಾಸ್ಟ್ ಶಾಪಿಂಗ್ ಬ್ಲಾಗಲ್ಲಿ ನೋಡಿದರೆ ಮ್ಯಾಕ್ಸಲ್ಲಿ ತೊಗೊಂಡಿದ್ದು ಪ್ಯಾಂಟ್ ಶರ್ಟ್ ಎರಡೂ ಕೂಡ ಅದನ್ನೇ ವೇರ್ ಮಾಡಿದ್ದೀನಿ. ಸೊ ಪಂಚೆನ ತೇರೇಳಿವಾಗ ಸಂಜೆ ಹಾಕಿದ್ರಾಯ್ತು ಅಂತ ಹೇಳಿಬಿಟ್ಟು. ಸೊ ನೋಡ್ಬೋದು ಇವಾಗ ಬಂದರು ನಮ್ಮ ಸಾಹೇಬರು. ಸೊ ನಮ್ಮ ಅಪ್ಪ ಇದ್ಬಿಟ್ರೆ ಹೆಗ್ಲ ಮೇಲೆ ಬಿಟ್ಟು ಕೆಳಗಡೆ ಇಳಿಯಲ್ಲ ಅವನು. ಸೊ ನೋಡಿ ಯಾವ ರೀತಿ ಕಾಣ್ತಾ ಇದ್ದಾನೆ. ಸ್ವಲ್ಪ ಹಿಂದೆ ಕತ್ತು ಸ್ವಲ್ಪ ಏನೋ ಇದು ಮಾಡಿಬಿಟ್ಟಿದ್ದಾರೆ ಮುಡಿ ಕೊಡುವಾಗ. ಅಪ್ಪ ನಂಗೆ ಕತ್ತು ಕೂದ್ಬಿಟ್ರು ನೋಡಪ್ಪ ಅಂತ ಹೇಳಿ ಅವ್ರ ಪಪ್ಪಂಗೆ ತೋರಿಸ್ತಾ ಇದ್ದ ಅವನು ಬಂದು. ಫ್ರೆಂಡ್ಸ್ ಹಾಗೆ ಬಳೆ ಹಾಕ್ಸ್ಕೊಳ್ಳೋಣ ಬಳೆ ತೋರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ದಿನ ಆಗಿದೆ, ತುಂಬ ವರ್ಷಗಳೇ ಆಗಿದೆ ನಾನು ಈ ರೀತಿ ಬಳೆ ತೋರಿಸ್ಕೊಂಡು. ಈ ರೀತಿ ಬಳೆ ಎಲ್ಲ ತೊಗೊಂಡು ಬಂದಾಗ ಬಳೆ ತೋರಿಸ್ಕೊಂಡು ಅವ್ರ ಹತ್ರ. ಸೊ ಅದಕ್ಕೇ ಇಲ್ಲಿ ಚೆನ್ನಾಗಿತ್ತು. ಅಮ್ಮನೂ ಕೂಡ ಆಲ್ರೆಡಿ ತೋರಿಸ್ಕೊಬಂದಿರೋ ಅವರಲ್ಲಿ ಮುಡಿ ಕೊಡೋಕೆ ಹೋಗಿದ್ರಲ್ಲ, ಅಲ್ಲಿ ಬಿಡಲಿರುವಂತೆ ಇಲ್ಲ ತೋರಿಸ್ಕೊಳ್ಳಿ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು. ತುಂಬ ಜನ ಕೂತಿದ್ರು ಹಿಂಸೆ ಮಾಡೋದಂತ ಅಮ್ಮ ತೋರಿಸ್ಕೊಂಡು ಬಂದರು. ಸೊ ಅಮ್ಮ ಇಲ್ಲಿ ಹೋಗಿ ತೋರಿಸ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಅಮ್ಮ ನಾನು ಅತ್ತೆ ಮತ್ತು ಅಂಜು 3 ಜನನೂ ಕೂಡ ಬಂದ್ವಿ. ಸೊ ನೋಡ್ಬೋದು ಡಿಸೈನ್ಗೆ 100 ರೂಪೀಸ್ ಅಂತೆ. ಸೊ ಸ್ವಲ್ಪ ಥರ ಡಿಸೈನ್ಸು ಕಲರ್ಸ್ ಎಲ್ಲ ಇದೆ. ಸೊ ಏನೇ ಆದರೂ ಒಂದೊಂದು ಟೈಮಲ್ಲಿ ಟ್ರೆಡಿಷ್ನಲ್ ಆಗಿ ಈ ರೀತಿ ಬ್ಯಾಂಗಲ್ ಕೊಡೋ ಲುಕ್ಕು ಯಾವುದೂ ಕೊಡೋಲ್ಲ ಅಂತ ಹೇಳ್ಬೋದು. ಸೊ ನಾನು 2 ಕೈಗೂ ಕೂಡ ಒಂದು ಡಿಸೈನ್ ಹಾಕ್ಕೊಂಡೆ. ನನಗೆ ಟ್ರೆಡಿಷ್ನಲ್ ಕೂಡ ಇಷ್ಟ, ವೆಸ್ಟರ್ನು ಇಷ್ಟ, ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗ್ತೀನಿ. ಯಾವ ಟೈಮಲ್ಲಿ ಯಾವ ರೀತಿ ಇರಬೇಕು ಎಲ್ಲದಕ್ಕೂ ನಾನು ರೆಡಿ ಅಂತ ಹೇಳ್ಬೋದು. ಸೊ ನನಗೆ ಈ ರೀತಿ 2 ಕೈಗೆ ಬಳೆ ಹಾಕ್ಕೊಂಡು ಟೆಂಪಲ್ಗೆಲ್ಲ ಸೀರೆ ಉಟ್ಕೊಂಡು ಸೊ ಅದೇನೋ ಒಂಥರ ಖುಷಿ ಸಮಾಧಾನ ಅಂತ ಹೇಳ್ಬೋದು. ಸೊ ಈ ರೀತಿ ಸಿಂಪಲ್ ಸೀರೆಲ್ಲ ಅಮ್ಮ ನಿಂಗೆ ಯಾಕೆ ಅಂತ ಎಲ್ಲ ಇದು ಮಾಡ್ತಾರೆ. ಸೊ ಇಲ್ಲ ನನಗೆ ಈ ರೀತಿ ಸಿಂಪಲ್ ಸೀರೆನೇ ಟೆಂಪಲ್ಗೆ ಇಷ್ಟ, ಯಾಕಂದರೆ ಹೆವಿ ಎಲ್ಲ ಉಟ್ಕೊಂಡು ಹೋಗೋದಕ್ಕೆ ನಂಗೆ ಆಗೋಲ್ಲ. ಸೊ ಅದಕ್ಕೆ ಸಿಂಪಲಾಗಿ ಎಲ್ಲಿಂದ ಎಲ್ಲಿಗಾದ್ರೂ ಹೋಗ್ಬೋದು. ಸೊ ನಾನು ತಗೊಂಡಾಗೆಲ್ಲ ಸುಮ್ಮನೆ ಇದು ಮಾಡ್ತಾರೆ, ಏನಕ್ಕೆ ನಿನಗೆ ಈ ರೀತಿ ಇದೆಲ್ಲ ಅಂತೆಲ್ಲ ಹೇಳ್ಬಿಟ್ಟು. ಸೊ ನನಗೆ ಇದೇ ರೀತಿ ನನಗಿಷ್ಟ. ಸೊ ಯಾವ ರೀತಿ ಯಾವ್ಯಾವ ಟೈಮಲ್ಲಿ ಹೆಂಗಿರಬೇಕು ಸೊ ಆ ರೀತಿ ನಂಗೆ ತುಂಬ ಇಷ್ಟ ಅಂತ ಎಲ್ಲ ಹೇಳ್ಬೋದು. ಸೊ ನಾನು ಕೂಡ ಹಾಕ್ಕೊಂಡು ಬಂದಿದ್ದೆ ಕೈ ತುಂಬನೇ, ಯಾಕಂದರೆ ಟೆಂಪಲ್ಗೆ ಬರ್ತಾಯಿದ್ದೀನಿ ಅಂತ. ಸೊ ಇಲ್ಲಿ ಅದನ್ನು ತೆಗ್ದುಬಿಟ್ಟು ಹಾಕಿಸ್ಕೊಂಡೆ. ಸೊ ತುಂಬ ಚೆನ್ನಾಗಿತ್ತು. ಸೊ ನಂಗೆ ಕೂಡ ತುಂಬ ಇಷ್ಟ ಆಯಿತು. ಫ್ರೆಂಡ್ಸ್ ಇಲ್ಲಿ ಮಾತಾಡ್ತಾ ಇದ್ದೀನಿ, ಬಟ್ ಹಿಂದೆ ದೇವ್ರ ಸಾಂಗ್ ಬರ್ತಿತ್ತು ನೋಡಿ, ಅದು ಕಾಪಿರೈಟ್ ಕ್ಲೈಮ್ ಬರ್ತಾ ಇದೆ. ಸೊ ನಾನು ಅಪ್ಲೋಡ್ ಮಾಡುವಾಗಲೇ ನನಗೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಮತ್ತೆ ಇವಾಗ ಎಡಿಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ತುಂಬ ಆಸೆಪಟ್ಟು ಶೂಟ್ ಮಾಡಿದೆ. ಒಂದು ಮೆಮೊರಿ ಇರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಇದು ಮಾಡ್ತಾ ಇದ್ದೀನಿ ಇವಾಗ. ಸೊ ಅದಕ್ಕೆ ಮಾತಾಡ್ತಿದ್ದೀನಿ, ಬಟ್ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಏನಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಟಿಕೆಟ್ ತೊಗೊಂಡಿದ್ದೀವಿ ಅಲ್ವಾ ಚಿನ್ನದ ತೆರೆ ಎಳ್ಸೋದಕ್ಕೆ. ಸೊ ಅದಕ್ಕೆ ಡೈರೆಕ್ಟ್ ಯಾರೋ ಬಿಡ್ತಾರೆ ಅಂತ ಹೇಳಿದ್ರು. ಸೊ ಅದಕ್ಕೆ ವಿಚಾರಿಸ್ಕೊಂಡು ಬರೋಕ್ಕೆ ಅಂತ ಹೋಗಿದ್ವಿ, ಹೋಗ್ತಾ ಇದ್ದೀವಿ. ಸೊ ಅದನ್ನೇ ಮಾತಾಡ್ಕೊಂಡು
ಮಾತಾಡ್ಸ್ಕೊಂಡು ನಿಮ್ಮ ಜೊತೆ ಹೇಳ್ತಾ ಹೋಗ್ತಾ ಇದ್ದೀನಿ, ನನ್ನ ಹಸ್ಬೆಂಡ್ನು ಕೂಡ ಮಾತಾಡಿಸ್ಕೊಂಡು. ಬಟ್ ಹಿಂದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಕೆಲವೊಂದಂಗೆ ಆಗಲ್ಲ, ಒಂದು 15-20 ಸೆಕೆಂಡ್ ಹೋದ್ರೆ ಮ್ಯೂಸಿಕ್ ಹಂಗೆ ಆಗಲ್ಲ. ಕೆಲವೊಂದು ಸಾಂಗಲ್ಲೂ ಈ ರೀತಿ ಕಾಪಿರೈಟ್ ಬಂದುಬಿಡುತ್ತೆ ಒಂದು 15-20 ಸೆಕೆಂಡ್ಸ್ಗೂ ಕೂಡ. ಸೊ ಏನೂ ಮಾಡೋದಕ್ಕಾಗಲ್ಲ, ಒಂದೊಂದು ಟೈಮ್ ಹಂಗೆ ಆಗುತ್ತೆ. ಬ್ಯಾಕ್ಗ್ರೌಂಡು ದೇವ್ರದ್ದು ಮಾದೇಶ್ವರಂದು ಮ್ಯೂಸಿಕ್ ಎಲ್ಲ ಬರ್ತಿತ್ತು, ಸಂಜೆ ಆಗಿತ್ತಲ್ವ, ಸೊ ಸಾಂಗ್ಸ್ ಎಲ್ಲ ಹಾಕಿದ್ರು. ಸೊ ಅದರಿಂದ ಆ ರೀತಿ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಸೊ ಇದೊಂದು ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಇದೊಂದೇ ಅಂದ್ಕೊಂಡು. ಸೊ ನೆಕ್ಸ್ಟ್ ಅಪ್ಲೋಡ್ ಮಾಡಿದಾಗ ಗೊತ್ತಾಗುತ್ತೆ ಯಾವುದು. ಫ್ರೆಂಡ್ಸಲ್ಲಿ ವಿಚಾರಿಸಿದ್ವಿ. ಸೊ ಡೈರೆಕ್ಟ್ ಎಲ್ಲ ಏನಿಲ್ಲ, ನಾರ್ಮಲಾಗೇ ಹೋಗುವಂಥದ್ದು, ರಶ್ ಏನಿಲ್ಲ ಹೋಗಿ ಅಂತ ಹೇಳಿದ್ರು. ಸೊ ಓಕೆ, ರಶ್ ಏನು ಇರಲಿಲ್ಲ, ನಾರ್ಮಲಾಗಿ ಕ್ಯೂ ಹೋಗ್ತಾಯಿತ್ತು. ಸೊ ಜನ ಇದ್ದರು, ನಾರ್ಮಲಾಗಿ ಹೋಗ್ತಾಯಿದ್ರು. ಓಕೆ ಅಂತ ಹೇಳಿಬಿಟ್ಟು ನಾವು ಕೂಡ ಇವಾಗ ಅಮ್ಮ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ರಲ್ವ. ಸೊ ಇವಾಗೆಲ್ಲ ಮುಡಿಯೆಲ್ಲ ಆಗಿತ್ತಲ್ಲ, ಸೊ ಇವಾಗ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಸೊ ನೋಡ್ಬೋದು, ಸ್ವಲ್ಪ ಶರ್ಟು ನಾನು ಇನ್ನೂ ಒಂದು ಸೈಜ್ ಕಮ್ಮಿ ತೊಗೋಬೇಕಂತ 2 to 3 ಇಯರ್ಸ್ ತೊಗೊಂಡಿದ್ದೀನಿ. ಸೊ ನಾನು 1 to 2 ಇಯರ್ಸ್ ತೊಗೊಂಡಿದ್ರೆ ಸರಿ ಹೋಗ್ತಿತ್ತು ಅನಿಸುತ್ತೆ. ಇಟ್ಸ್ ಓಕೆ, ಇರಲಿ, ಇವತ್ತೊಂದು ದಿನ ವೇರ್ ಮಾಡಲಿ, ಇನ್ಯಾವಾಗ ವೇರ್ ಮಾಡ್ತಾನೋ, ಇಟ್ಟರೆ ಆಯಿತು, ಇನ್ನೂ ಇದೆಯಲ್ವಾ. ಸೊ ಅದಕ್ಕೆ ಓಕೆ ಅಂತ ಸುಮ್ಮನೆ ಆದೆ ನಾನು. ಸೊ ಇವಾಗ ಕ್ಯೂ ಹೋಗೋಣ ಅಂತೇಳ್ಬಿಟ್ಟು ಒಂದು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ. ಇವಾಗ ನೀವೇ ನೋಡ್ಬೋದು, ಸ್ವಲ್ಪ ಫ್ರೀಯಾಗಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಅದೇ ನಾವೇನಾದರೂ ಕಾರ್ತಿಕ್ ಸೋಮವಾರದಲ್ಲಿ ಬಂದಿದ್ರೆ ನಿಜವಾಗ್ಲೂ ಆಗ್ತಾ ಇರಲಿಲ್ಲ, ತುಂಬ ಅಂದರೆ ತುಂಬ ರಶ್ ಇರ್ತಾಯಿತ್ತು. ಇಷ್ಟು ಆರಾಮಾಗಿ ಈ ಥರ ಮಕ್ಕಳನ್ನ ಎತ್ಕೊಂಡು ನಾವು ದರ್ಶನ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ನನ್ನ ಮಗನಿಗೆ ಇವಾಗ ಉಂಡಿ ಕಾಸು ಹಾಕಪ್ಪ ಅಂತ ಹೇಳಿದ್ರೆ, ಸೊ ಎಲ್ಲ ಹಾಕೋದು ಅಂತ ಇಸ್ಕೊಂಡು ಇದು ಮಾಡ್ತಾಯಿದ್ದ. ಅವನಿಗೂ ಕೂಡ ದೇವ್ರ ಭಕ್ತಿ ತುಂಬ ಇದೆ ಅಂತ ಹೇಳ್ಬೋದು. ಸೊ ಇವಾಗ ದರ್ಶನ ಎಲ್ಲ ಆಯಿತು. ಒಳಗಡೆ ಆ್ಯಸ್ ಯೂಶ್ವಲ್ ವೀಡಿಯೋಸ್ ಎಲ್ಲ ಮಾಡೋಂಗಿಲ್ಲ. ಸೊ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಿ, ತುಂಬ ನೀಟಾಗಾಯಿತು. ಹಾಗೆಯೇ ಇವಾಗ ಹೊರಗಡೆ ಬಂದು ಹಾಗೆ ಕೂತ್ಕೊಂಡ್ವಿ. ಫ್ರೆಂಡ್ಸ್, ಟೈಮ್ ನೋಡಿದ್ರೆ ಇನ್ನೂ ಟೈಮ್ ಇದೆ, ಬಟ್ ಏನು ಮಾಡೋದು ಗೊತ್ತಿಲ್ಲ, ಸುಮ್ಮನೆ ಕೂತಿದ್ದೀವಿ. ಇನ್ನೂ 7:30 ತನಕ ನಾವು ವೆಯ್ಟ್ ಮಾಡಲೇಬೇಕು. ಯಾಕಂದರೆ ಚಿನ್ನುತ್ತೇರು ಇದು ಮಾಡೋದೆ 7:30ಗಂತೆ. ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ಕೂತಿದ್ವಿ. ಹಾಗೆ ಅಂದ್ಕೊಂಡ್ವಿ ಇಲ್ಲೇನಾದರೂ ಇದ್ದರೆ ಹೋಗಿ ತೊಗೊಂಡು ಏನೇನಿದೆ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಮಾತಾಡ್ಕೋತಾ ಇದ್ವಿ. ಸೊ ಹಾಗೆಯೇ ನೋಡ್ಬೋದು, ನನ್ನ ಮಗನಿಗೆ ಇವಾಗ ಅಮ್ಮ ಪಂಚೆ ಹಾಕಿದ್ರು, ಅದೇ ಶರ್ಟಿಗೆ. ಸೊ ಮನೇಲೇ ಪಂಚೆ ಇತ್ತು, ಸೊ ಅದಕ್ಕೆ ಅದೇ ತೊಗೊಂಡು ಹಾಕಿದ್ರು. ಸೊ ಇವಾಗ ಶರ್ಟನ್ನು ಕೂಡ ತಂದಿದ್ದಾರೆ. ನಾನು ಹೇಳಿದ್ದೆ ಆ ಶರ್ಟ್ ಬೇಡ ಅಂತ, ಇನ್ನೊಂದು ಗೋಲ್ಡ್ ಕಲರ್ ಒಂದು. ಸೊ ಅದು ಅಮ್ಮ ಅದನ್ನು ತೊಗೊಬಂದುಬಿಟ್ಟಿದ್ದಾರೆ. ಸೊ ಅದಕ್ಕೇ ನಾನು ಅದೇ ಶರ್ಟ್ ಹಾಕೋತೀನಿ ಅಂತ ಇದು ಮಾಡ್ತಿದ್ದೆ. ನಾನು ಏನೇನೋ ಸುಳ್ಳು ಹೇಳಿ ಇದು ಮಾಡಿದೆ. ಸೊ ಇವಾಗ ಇಲ್ಲೇನಾದರೂ ನೋಡ್ಕೊಂಡು ಬರೋಣ, ದೇವಸ್ಥಾನದ ಹತ್ರ ಬಂದ ರೀತಿಯೆಲ್ಲ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತಲ್ವ. ಸೊ ಅದಕ್ಕೆ ಇಲ್ಲಿಗೆ ಬಂದ್ವಿ. ಮಕ್ಕಳು, ಅಪ್ಪ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ದೇವಸ್ಥಾನದ ಹತ್ರನೇ ಕೂತಿದ್ದಾರೆ, ನೀವು ಹೋಗಿ ಅಂತೇಳ್ಬಿಟ್ಟು. ಮಕ್ಕಳನ್ನ ಒಬ್ಬರೂ ಇಟ್ಕೊಳ್ಳಿಲ್ಲ, ಅವರು 3 ಜನನ ಕಳಿಸ್ಬಿಟ್ರು. ಸೊ ಇವ್ರು 3 ಜನ ಕರ್ಕೊಂಡು ಹೋಗೋದ್ರಲ್ಲೇ ನಮ್ಗೆ ದೊಡ್ಡ ಸಾಹಸ ಆಗೋಯ್ತು. ನೋಡ್ಬೋದು, ಚಿರುನು ಆದ್ಯ ಬೇಬಿನೂ ಆಲ್ರೆಡಿ ಓಡೋಗಿದ್ದಾರಲ್ಲಿ. ನಾನು ಅವರಿಬ್ರಿಗಿಂತ ನಮ್ಮ ಚಿರುದೇ ನಮ್ಗೆ ದೊಡ್ಡ ಟಾರ್ಚರ್ ಅಂತ ಹೇಳ್ಬೋದು. ಆಲ್ರೆಡಿ ಎಲ್ಲ ಎತ್ಕೋತಾ ಇದೆ, ನಂಗೆ ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು. ಎಷ್ಟು ತಂದರೂ ಒಂದು ದಿನ ಇರಲ್ಲ ಮನೇಲಿ. ಸೊ ಎಲ್ಲ ವೇಸ್ಟ್ ಮಾಡ್ತಾನೆ. ಸೊ ಅದಕ್ಕೆ ಅದು ಬೇಕು ಇದು ಬೇಕು ಅಂತ ಅಳ್ತಾನೆ ಸುಮ್ಮನೆ ಅಷ್ಟೇ. ಹಾಗೆಯೇ ಇಲ್ಲಂತೂ ನಿಜವಾಗ್ಲೂ ಬೇರೆ ಟೆಂಪಲ್ಗೆ ಹೋಲಿಸ್ಕೊಂಡ್ರೆ ಟೆಂಪಲ್ ಹತ್ರ ತುಂಬ ಅಂದರೆ ತುಂಬ ಕಾಸ್ಟ್ಲಿ, ಡಬಲ್ಗಿಂತ 3x 4x ಅಂತಲೇ ಹೇಳ್ಬೋದು. ಅಷ್ಟು ಪ್ರೈಸ್ ಕಾಸ್ಟ್ಲಿ. ಟಾಯ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ತುಂಬ ಕಾಸ್ಟ್ಲಿ. ನಿಯರ್ ಆಲ್ಮೋಸ್ಟ್ ನಾವು ಕೂಡ ಈಗೆಲ್ಲ ಎಷ್ಟೊಂದು ಟೆಂಪಲ್ಗೆ ಹೋಗಿದ್ದೀವಿ, ಇಷ್ಟೊಂದು ಕಾಸ್ಟ್ಲಿ ಆಗಿರಲ್ಲ. ಒಂದು ಯಾವುದೋ ಒಂದು ಚೇಂಜ್ ಇಲ್ಲ ಅಂದ್ಬಿಟ್ಟು ಅದೊಂದು ಕ್ಲಿಪ್ ತೊಗೊಳಕ್ಕೆ ಹೋದರೆ ಇಲ್ಲಿ 5 ರೂಪೀಸ್ ಸಿಗೋವಂಥದ್ದು ಅಲ್ಲಿ 20-30 ರೂಪೀಸ್ ಹೇಳ್ತಾರಪ್ಪ. ಅಯ್ಯೋ, ನಂಗಂದ್ರೆ ತುಂಬ ನಗು ಬರ್ತಿತ್ತು. ಹಾಗೆ ಅಲ್ಲಿ ನಿಜವಾಗ್ಲೂ ಎಲ್ಲದಕ್ಕಿಂತ ಇಷ್ಟ ಆಗಿದೆ ಅಂದರೆ ಈ ರೀತಿ ಗೊಂಬೆಗಳಿದೆ ನೋಡಿ ಕೆಳಗಡೆ. ಸೊ ಅದು ನಾವು ಮನೆಗೂ ಕೂಡ 2 ತೊಗೊಂಡು ಬಂದಿದ್ದೀವಿ. ಸೊ ಅಪ್ಕಮಿಂಗ್ ಡೇಸಲ್ಲಿ ತೋರಿಸ್ತೀನಿ, ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಹಾಗೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟ್ವಿ. ಟೈಮ್ ಆಯ್ತಲ್ವ. ಸೊ ಹೆಂಗಿದ್ರು ಇವಾಗ ತೇರು ಎಳಿತಾರಲ್ಲ, ಸೊ 7:30 ಅಲ್ಲ, ಸಾರಿ 6:30ಗೆ. ಸೊ ನೋಡ್ಬೋದು ಬರೋಷ್ಟ್ರಲ್ಲಿ ಆಲ್ರೆಡಿ ಯಾವ ರೀತಿ ಲೈಟೆಲ್ಲ ಆನ್ ಮಾಡಿದ್ದಾರೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ದೇವ್ರನ್ನ ಈಗ ನೈಟ್ ಹೊತ್ತು ನೋಡೋದ್ರಲ್ಲಿ ಏನೋ ಒಂಥರ ಖುಷಿ ಇರ್ತಿತ್ತು. ನಿಜ ಒನ್ ಡೇ ಇಲ್ಲೇ ಸ್ಟೇ ಆಗ್ತಾಯಿದ್ವಿ ನಾವು. ಬಟ್ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಮಕ್ಕಳಿದ್ದಾರಲ್ವ. ಸೊ ಅದಕ್ಕೆ ಬೇಡ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದು. ಯಾಕಂದರೆ ಮಕ್ಳು ಇಟ್ಕೊಂಡೋದು 3 ಜನನೂ ಚಿಕ್ಕವರೇ ಆಗಿರೋದ್ರಿಂದ ನಾವೆಲ್ಲೂ ಸ್ಟೇ ಎಲ್ಲ ಮಾಡೋದಕ್ಕೆ ಆಗಲ್ಲ, ತುಂಬ ಹಿಂಸೆ ಆಗುತ್ತೆ. ನಾವೇ ದೊಡ್ಡವ್ರು ಏನಾದರೂ ಹೋದರೆ ಆರಾಮ್ಸೆ ಹೋಗಿದ್ದು ಬರ್ಬೋದು. ಸೊ ಮಕ್ಕಳಿದ್ರೆ ತುಂಬ ಹಿಂಸೆ ಆಗುತ್ತೆ. ಸೊ ಇವಾಗ ನೋಡ್ಬೋದು ಕ್ಯೂ ನಿಂತಿದ್ದಾರೆ, ಇದು ಚಿನ್ನದ ತೇರಿಗೆ. ಸೊ ಅಲ್ಲೇ ಅವರು ಫೋಟೋನು ಕೂಡ ತೆಗಿತಾರೆ, ಫೋಟೋ ಕಾಪಿನೂ ಕೊಡ್ತಾರೆ. ಅದಕ್ಕೂ 150-160 ರೂಪೀಸ್ ಅಂತ ಅನಿಸುತ್ತೆ. 2 ಕಾಪೀಸ್ ಕೊಡ್ತಾರೆ. ಸೊ ಚಿನ್ನದ ತೇರಿಗೆ ಮಾಮೂಲಿ ಅಲ್ಲಿ ದೇವ್ರಿಗೆ ಏನು ಕಲಶ ಕೊಡ್ತಾರಲ್ಲ, ಕಲಶ ಇಟ್ಕೊಂಡು ದೇವ್ರನ್ನ, ಚಿನ್ನದ ತೇರಲ್ಲಿ ದೇವ್ರು ಇರುತ್ತೆ. ಸೊ ಅದನ್ನು ದರ್ಶನ ಮಾಡಿಕೊಂಡು ಫೋಟೋ ತೆಗೆಸ್ಕೊಂಡು ಅಲ್ಲೇ ಸೊ ಹೋಗಿ ವೆಯ್ಟ್ ಮಾಡಬೇಕು. ಸೊ ಎಲ್ಲರದು ಆದಮೇಲೆ ತೇರು ಎಳೆಯುವಂಥದ್ದು. ಸೊ ಆಲ್ರೆಡಿ ಎಷ್ಟು ಜನ ನಾವು ನೋಡ್ತಿದ್ದಂಗೆ ಫಟಾಫಟ್ ಅಂತ ಕ್ಯೂ ನಿಂತ್ಕೊಬಿಟ್ರು ತುಂಬ ಜನ. ನಾವೇ ಇಷ್ಟು ಬೇಗ ಇದಾಗೋಯ್ತಪ್ಪ ಅಂತ ಅಂದ್ಕೊಬಿಟ್ವಿ ಆ ರೀತಿ. ಸೊ ಅದಾದಮೇಲೆ ನಾವು ಕೂಡ ದರ್ಶನ ಎಲ್ಲ ಮಾಡಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಸೊ ಇದು ಆನೆ ಹತ್ರ ನೋಡ್ಬೋದು, ವೀಡಿಯೋ ಮಾಡ್ಕೊಂಡು ಬಂದರು. ನಾವು ಆಲ್ರೆಡಿ ಕೂತಿದ್ವಿ ಸುಮ್ಮನೆ.
ಈಗ ಹೊರಟಿದೆ ಚಿನ್ನದ ತೇರು ಆಚೆ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಎಲ್ಲ ಎದ್ದು ಬಂದರು. ನೋಡ್ಬೋದು ಎಷ್ಟು ಜನ ರಶ್ ಇದ್ದಾರೆ ಅಂದರೆ ತುಂಬ ರಶ್ ಇದ್ದಾರೆ. ಬಟ್ ನನ್ನ ಮಗನಿಗೆ ಈ ರೀತಿ ಎಲ್ಲ ತುಂಬ ಇಷ್ಟ, ನೋಡ್ತಾನೆ ಖುಷಿ ಪಡ್ತಾನೆ. ಸೊ ಅವನು ಕೂಡ ಎಂಜಾಯ್ ಮಾಡ್ತಾಯಿದ್ದ ಅಂತ ಹೇಳ್ಬೋದು. ಸೊ ಆಮೇಲೆ ನೈಟಲ್ಲಿ ಚಿನ್ನದ ತೇರಲ್ಲಿ ಆ ದೇವ್ರನ್ನ ನೋಡೋದೇ ಒಂದು ಖುಷಿ, ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಫ್ರೆಂಡ್ಸ್, ಈ ರೀತಿ ದೇವರಿಂದೆ ಚಿನ್ನ ತೇರ ಜೊತೆ ಯಾರು ಎಷ್ಟು ಜನ ಎಲ್ಲ ಮಾಡಿಸ್ಬೇಕು ಅಂತ ಹರಕೆ ಇರುತ್ತೋ, ಸೊ ಅವರೆಲ್ಲರೂ ಕೂಡ ಈ ರೀತಿ ಕಲಶ ಇಟ್ಕೊಂಡು ಒಂದು ರೌಂಡ್ ಬಂದು ಸೊ ಕಲಶನ ನಮಗೆ ಕೊಡ್ತಾರೆ. ಆ ತಟ್ಟೆ ಆಗಿರ್ಬೋದು, ಕಾಯಿ, ಅಕ್ಕಿ ಪ್ರತಿಯೊಂದು ಕೂಡ ನಾವೇ ತೊಗೊಂಡು ಹೋಗೋಂಥ. ಜೊತೆಗೆ 10 ಲಾಡು ಫ್ರೀ ಕೊಡ್ತಾರೆ. ಫೋಟೋ ತೆಗೆಸ್ಕೊಂಡಿರ್ತೀವಿ, ಫೋಟೋ ಕಾಪಿನೂ 160 ರುಪೀಸ್ ಕೊಟ್ಟರೆ 2 ಕಾಪಿ ಕೊಡ್ತಾರೆ. ಸೊ ಇದನ್ನ ಈಸ್ಕೊಂಡು ಹೊರಡೋವಂಥದ್ದು ಅಷ್ಟೇ, ಇನ್ನೇನಿಲ್ಲ. ಸೊ ನಾವು ಅಂದ್ಕೊಂಡಿರೋ ಹಾಗೆ ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಮಾರ್ನಿಂಗ್ ಟು ನೈಟ್ ತನಕ ತುಂಬ ಚೆನ್ನಾಗಾಯಿತು. ಯಾವುದೇ ರೀತಿ ಏನು ತೊಂದರೆ ಹಿಂಸೆ ಆಗದೆ ಇರೋಂಗೆ. ಸೊ ಮಕ್ಕಳನ್ನು ಕೂಡ ಯಾರು ಏನು ಅಷ್ಟೊಂದೇನು ಟಾರ್ಚರ್ ಏನು ಮಾಡಲಿಲ್ಲ ಪಾಪ. ಸೊ ಎಲ್ಲ ಆರಾಮ್ಸೆ ಹೋಗಿ ಆರಾಮ್ಸೆ ಮನೆಗೆ ಬಂದ್ವಿ ಅಂತ ಹೇಳ್ಬೋದು. ಸೊ ನಾವು ಅಲ್ಲಿಂದ ಬೇಗ ಹೊರಟು ಬಿಟ್ವಿ, ಇನ್ನೇನು ಆಗ್ತಿದ್ದಂಗೆ. ಸೊ ಹೋಗ್ತಾ ಇದ್ದು ನೋಡ್ಬೋದು. ಸೊ ಆನ್ ದ ವೇ ಬರ್ತಾಳೆ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬಂದಾಗ ಐ ಥಿಂಕ್ 11:50 12 ಅಂತ ಅನಿಸುತ್ತೆ. ಸೊ ಮನೆಗೆ ಬಂದು ರೀಚ್ ಆದ್ವಿ. ಸೊ ತುಂಬ ಚೆನ್ನಾಗಾಯಿತು. ಸೊ ಇವತ್ತಿನ ಡೇ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿದ್ರೆ ಪ್ಲೀಸ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ತುಂಬ ಅಂದರೆ ತುಂಬ ಸ್ವಲ್ಪ ಟಯರ್ಡ್ ಫೀಲ್ ಆಗ್ತದೆ, ಯಾಕಂದರೆ ಲೇಟ್ ಆಯ್ತಲ್ವ. ಸೊ ಇವಾಗ ಆಗ್ತಿರಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿಟ್ಟು ತುಂಬ ಟಯರ್ಡ್ ಆಗ್ತಾಯಿದ್ದು. ಸೊ ಆಮೇಲೆ ಸರಿ ಹೋಯ್ತೇನಿಲ್ಲ. ಬಾಯ್.